ತುಮಕೂರು ವಿಶ್ವವಿದ್ಯಾಲಯದ ಹಾಸ್ಟೆಲ್ನ ಅವ್ಯವಸ್ಥೆಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಹಾಸ್ಟೆಲ್ಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಕೂಡ ಆಲಿಸಿದ್ದಾರೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಮತ್ತು ಅಡುಗೆ ಸಿಬ್ಬಂದಿಗೆ ಜಿಲ್ಲಾಧಿಕಾರಿಗಳು ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರವನ್ನು ನೀಡೋದಕ್ಕೆ ಹಾಸ್ಟೆಲ್ ವಾರ್ಡನ್ ಹಾಗೂ ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಡುಗೆ ಕೋಣೆ, ಸ್ಟೋರ್ ರೂಮ್, ಶೌಚಾಲಯ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಂದ ದೂರು ಬಂದಿದ್ದೇ ಆದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ವಿಶ್ವವಿದ್ಯಾಲಯ ಮುಂದೆ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರು ನೂರಾರು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಯಾವ ರೀತಿಯಾದಂತಹ ಅವ್ಯವಸ್ಥೆಗಳಿದ್ವು ಎಲ್ಲವನ್ನ ಅವಲೋಕನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರವನ್ನು ಒದಗಿಸಬೇಕು. ಒಂದು ವೇಳೆ ಮತ್ತೊಮ್ಮೆ ಏನಾದರೂ ಈ ರೀತಿಯಾದಂತಹ ಒಂದು ಅವ್ಯವಸ್ಥೆ ಪುನರಾವರ್ತನೆ ಆಗಿದ್ದೇ ಆದರೆ ದೂರೇನಾದರೂ ಕೇಳಿ ಬಂದಿದ್ದೇ ಆದರೆ ಕಠಿಣ ಕ್ರಮ ಜರುಗಿಸೋದಾಗಿ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದಂತಹ ಡಿಸಿಗೆ ವಿದ್ಯಾರ್ಥಿಗಳು ಧನ್ಯವಾದ ಕೂಡ ತಿಳಿಸಿದ್ದಾರೆ. ಬೇಗ ಮಾಡಿ ಹ್ಯಾಂಡ್ ಓವರ್ ಮಾಡಿ ಹೇಳಿದೆಯಲ್ಲ, ಇಡ್ಲಿಗೆಲ್ಲ ಪ್ಲಾಸ್ಟಿಕ್ ಬಳಸಂಗಿಲ್ಲ, ಮತ್ತು ಆಯಿಲ್ ಎಲ್ಲ ಪ್ಲೀಸ್ ಈಗ ಏನು 140 ರುಪೀಸ್ ಕೆಲಸ ಫುಡ್ ಮತ್ತು ಎಲ್ಲ ನೀಟಾಗಿ ಸ್ಟೋರ್ ಮಾಡಿ. ಇನ್ನೇ ನಮಗೆ ಕಂಪ್ಲೇಂಟ್ ಬಂತು ಈಗ ತುಮಕೂರು ಯೂನಿವರ್ಸಿಟಿಯಿಂದ ಸ್ವಲ್ಪ ಹಾಸ್ಟೆಲಲ್ಲಿ ಆಲ್ಮೋಸ್ಟ್ 250 ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಸ್ವಲ್ಪ ಊಟದಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಇವತ್ತು ಬೆಳಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಇಲ್ಲಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು. ಮತ್ತು ಅವರು ಇಡ್ಲಿಯನ್ನು ಬೇಯಿಸ್ತಾ ಇದ್ದಾರೆ, ಪ್ಲಾಸ್ಟಿಕ್ ಇದರಲ್ಲಿ ಶೀಟಲ್ಲಿ ಬೇಯಿಸ್ತಾ ಇದ್ದಾರೆ. ಸೊ ವಿಚ್ ಇಸ್ ನಾಟ್ ಅ ಹೆಲ್ದಿ ಪ್ರಾಕ್ಟೀಸ್. ಸೊ ಅವ್ರಿಗೆ ಒಂದು 1 ಮೀಟರ್ ಆಫ್ ಕ್ಲಾತ್ ಇಸ್ ಆಲ್ಮೋಸ್ಟ್ 30 ರುಪೀಸ್ ಕಾಟನ್ ಕ್ಲಾತ್, ಅದನ್ನು ಬಳಸಿ ಇಡ್ಲಿಯನ್ನು ಬೇಯಿಸಬೇಕು ಅಂತ ನಾವು ಹೇಳಿದ್ದೀವಿ. ಅದು ಇಲ್ಲದೆ ವಾಟ್ ಎವರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದಾರೆ ಅದು ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಪ್ರಮುಖವಾಗಿ ಹಾಸ್ಟೆಲ್ಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ರಾಜ್ಯದಿಂದ ಅನೇಕ ಹಾಸ್ಟೆಲ್ಗಳ ಒಂದು ಕರ್ಮಕಾಂಡಗಳು ಬೆಳಕಿಗೆ ಬರ್ತಾ ಇತ್ತು. ಅದೇ ರೀತಿಯಾಗಿ ತುಮಕೂರು ವಿಶ್ವವಿದ್ಯಾಲಯದ ಹಾಸ್ಟೆಲ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆ ಬೆಳಕಿಗೆ ಬಂತು. ವಿದ್ಯಾರ್ಥಿಗಳು ಅಹೋರಾತ್ರಿ ಧರಣಿ ಮಾಡಿದರು. ಡಿಸಿ ಶುಭ ಕಲ್ಯಾಣ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲವನ್ನ ಪರಿಶೀಲನೆ ಮಾಡಿದರು. ಯಾವ ರೀತಿಯಾಗಿ ಪರಿಶೀಲನೆ ನಡೀತು, ಅದೇ ರೀತಿಯಾಗಿ ಅಧಿಕಾರಿಗಳ ವಿರುದ್ಧ ಏನೆಲ್ಲ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ. ಸಂತೋಷ್, ತಡರಾತ್ರಿ ತುಮಕೂರು ವಿಶ್ವವಿದ್ಯಾಲಯದ ವಸತಿ ವಿದ್ಯಾರ್ಥಿಗಳು ಸುಮಾರು 7:30 ಒಂದು ಸಮಯಕ್ಕೆ ಸರಿಯಾಗಿ ಯೂನಿವರ್ಸಿಟಿ ಮುಂಭಾಗದಲ್ಲಿರ್ತಕ್ಕಂಥ BH ರಸ್ತೆಯಲ್ಲಿ ಸುಮಾರು 100 ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿ ಏನು DC ಕಚೇರಿವರೆಗೂ ಕಾಲ್ನಡಿಗೆ ಹೋಗ್ತೀವಿ ಅಂತ ಹೋಗ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವ್ರನ್ನ ಮನವೊಲಿಸುವ ಒಂದು ಕೆಲಸವನ್ನು ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ SP ಅವರು ಮಾಡಿದ್ರು. ಅಂದ್ರೆ ನಿಮ್ ಸಮಸ್ಯೆಯನ್ನ ಬಗೆಹರಿಸುವ ಒಂದು ಕೆಲಸವನ್ನ ಮಾಡ್ತೀವಿ ಅಂತ. ಅದೇ ರೀತಿಯಾಗಿ ಇಂದು ಬೆಳಿಗ್ಗೆ ಸುಮಾರು 7 ಗಂಟೆಗೆ ಸರಿಯಾಗಿ ದಿಢೀರನೆ ಕೂಡ ಆ ಒಂದು ವಸತಿ ಶಾಲೆಗೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶುಭ ಕಲ್ಯಾಣ್ ಅವರವರು ಭೇಟಿಯನ್ನ ನೀಡಿರ್ತಕ್ಕಂಥದ್ದು. ನೀಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೂಡ ಆಲಿಸಲು ಕೂಡ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಹಾಸ್ಟೆಲ್ನಲ್ಲಿ ಶೌಚಾಲಯದ ಸಮಸ್ಯೆ ಕೂಡ ಎದ್ದು ಕಾಣ್ತಾ ಇತ್ತು. ಮತ್ತೆ ಸಮರ್ಪಕವಾಗಿ ಊಟದ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇರಲಿಲ್ಲ, ಅಂದ್ರೆ ಕ್ವಾಲಿಟಿ ಫುಡ್ ಅನ್ನ ಕೊಡ್ತಾ ಇರಲಿಲ್ಲ, ಗುಣಮಟ್ಟದ ಆಹಾರವನ್ನ ಕೊಡ್ತಾ ಇರಲಿಲ್ಲ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ನೇರವಾಗಿ ವಿದ್ಯಾರ್ಥಿಗಳ ಹತ್ರ ಮಾಹಿತಿಯನ್ನ ಪಡೆದಂತಹ ಜಿಲ್ಲಾಧಿಕಾರಿಗಳು ಏನು ಆ ಒಂದು ಅಡಿಗೆ ಕೋಣೆ ಏನಿದೆ, ಅಡಿಗೆ ತಯಾರಿ ಮಾಡುವಂತಹ ಕೋಣೆಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಸ್ವಚ್ಛತೆ ಬಗ್ಗೆ ಕೂಡ ಗಮನಿಸಿರ್ತಕ್ಕಂಥದ್ದು. ಅಲ್ಲಿ ಮೇಲ್ನೋಟಕ್ಕೆ ಅಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಸರಿಯಾಗಿ ಸಂತೋಷ್, ನಿಮ್ಮನ್ನ ಮತ್ತೆ ಸಂಪರ್ಕಿಸುವಂತಹ ಕೆಲಸವನ್ನ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಜಿಲ್ಲಾಧಿಕಾರಿ ಆಗಿರುವಂತಹ ಶುಭ ಕಲ್ಯಾಣ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಈಗ ಇಡೀ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಹಾಸ್ಟೆಲ್ಗಳ ಕರ್ಮಕಾಂಡ ಇದೇ ರೀತಿಯಾಗಿದೆ. ಅನೇಕ ಹಾಸ್ಟೆಲ್ಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಬೆಳಕಿಗೆ ಬರ್ತಾ ಇದೆ.
ನೀವು ಹಾಸ್ಟೆಲ್ಗೂ ಕೂಡ ಭೇಟಿ ಕೊಟ್ಟಿದ್ರಿ, ಏನೆಲ್ಲ ಸಮಸ್ಯೆ ನಿಮ್ಮ ಗಮನಕ್ಕೆ ಬಂತು, ಅಧಿಕಾರಿಗಳಿಗೆ ಏನೆಲ್ಲ ಎಚ್ಚರಿಕೆಯನ್ನು ಕೊಟ್ರಿ, ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಹಾಸ್ಟೆಲ್ನಲ್ಲೂ ಕೂಡ ಸಮಸ್ಯೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದೀರಾ ಅಂತ? ನಿನ್ನೆ ಒಂದು ತುಮಕೂರು ಯೂನಿವರ್ಸಿಟಿ ಹಾಸ್ಟೆಲಲ್ಲಿ ಸ್ವಲ್ಪ ಕಂಪ್ಲೇಂಟ್ಸ್ ಬಂತು. ಸೊ ಏನು ಸ್ಟೂಡೆಂಟ್ಸ್ ನನಗೆ ಅಲ್ಲಿ ಊಟ ಸರಿಯಾದ ಟೈಮ್ಗೆ ಸಿಗ್ತಾ ಇಲ್ಲ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ ಅಂತ ಕೆಲವೊಂದು ಕಂಪ್ಲೇಂಟ್ ಹೇಳಿದರು. ಸೊ ನೆನ್ನೆನೇ ವಿ ಹ್ಯಾಡ್ ಕಾಲ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೋಲ್ಡ್ ದೆಮ್ ಈ ಥರ ಎಲ್ಲ ಕಂಪ್ಲೇಂಟ್ಸ್ ಬರಬಾರ್ದು, ಏನು ಕ್ಲೀನ್ಲಿನೆಸ್ ಅನ್ನು ಮೇಂಟೈನ್ ಮಾಡಬೇಕು ಅಂತ. ಮತ್ತು ಇವತ್ತು ಬೆಳಗ್ಗೆ ನಾನೇ ಅಲ್ಲಿ ಖುದ್ದು ಭೇಟಿಯಾಗಿ ಅವರು ಅಡಿಗೆ ಕೋಣೆದು ಮತ್ತೆ ಎಲ್ಲ ವಿಸಿಟ್ ಕೊಟ್ಟಿದ್ದೀನಿ. ಆ್ಯಂಡ್ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಯಿತು. ಈಗ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು ಮತ್ತು ಅವ್ರ ಟೈಮ್ಗೆ ಏನಿದೆ ಫುಡ್ ಕೊಡಬೇಕು ಅಂತ. ಓಕೆ, ಈಗ ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಮೇಡಮ್, ಬಡ ಮಕ್ಕಳು ಓದಬೇಕು ಅಂತ ಹಾಸ್ಟೆಲ್ಗಳನ್ನು ಸರ್ಕಾರ ನಿರ್ಮಾಣ ಮಾಡುತ್ತೆ, ಅದೇ ರೀತಿಯಾಗಿ ಒಳ್ಳೆ ಫೆಸಿಲಿಟಿಗಳನ್ನು ಕೊಡುತ್ತೆ, ಹಣ ಖರ್ಚು ಮಾಡುತ್ತೆ. ಆದರೆ ಪ್ರತಿಯೊಂದು ಹಾಸ್ಟೆಲ್ಗಳ ಸಮಸ್ಯೆ ಇದೇ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಕೈಗೊಳ್ಬಹುದಾ ಅಂತ? ಇಲ್ಲ, ಇಲ್ಲಿ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರು ಭೇಟಿ ಮಾಡ್ತಾರೆ. ಈಗ ಪ್ರತಿಯೊಂದು ಹಾಸ್ಟೆಲ್ BCM ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಮೈನಾರಿಟಿ ಹಾಸ್ಟೆಲ್ಸ್ ಇರ್ಬೋದು. ಸೊ ಅವ್ರದ್ದೇ ಒಂದು ಟೂರ್ ಪ್ಲಾನ್ ಅಲ್ಲಿ ಅವರು ವಿಸಿಟ್ ಮಾಡ್ತಾರೆ. ಮತ್ತೆ ಬೇರೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ಏನು ವಿಸಿಟ್ ಮಾಡಬೇಕು ಮತ್ತೆ ಅಲ್ಲಿ ಟೈಮ್ಗೆ ಎಲ್ಲ ಆಗಬೇಕು. ಬಿಕಾಸ್ ಎಲ್ಲರಿಗೂ ಹಣ ಟೈಮ್ಗೆ ರಿಲೀಸ್ ಆಗ್ತಾ ಇದೆ. ಸೊ ಹಣವನ್ನು ಬಳಸ್ಕೊಂಡು ಒಳ್ಳೆಯ ಒಂದು ಪೌಷ್ಟಿಕಾಂಶ ಇರುವ ಆಹಾರವನ್ನು ಮಕ್ಕಳಿಗೆ ಕೊಡಬೇಕಾಗಿರೋದು ನಮ್ದು ಕರ್ತವ್ಯ ಇದೆ. ಸೊ ಅದನ್ನು ಎಲ್ಲರೂ ಮಾಡಲೇಬೇಕು ಅಂತ ಈಗಾಗಲೇ ಎಲ್ಲ ನಿರ್ದೇಶನ ಕೊಟ್ಟಾಯಿತು. ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಅದನ್ನು ಫಾಲೋ ಅಪ್ ಕೂಡ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಶುಭ ಕಲ್ಯಾಣ್ ಮೇಡಮ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.